ವಿಷಯ ಏನಪ್ಪ ಅಂದರೆ ಬಿಗ್ ಬಾಸ್ ಫಿನಾಲೆ ಇವತ್ತು ನಡೆಯೋದಿದೆ. ಅದರಲ್ಲಿ 6 ಜನ ಸ್ಪರ್ಧಿಗಳು ಫಿನಾಲೆಯನ್ನು ಗೆಲ್ಲಲಿಕ್ಕೆ ಫೈಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಲೈವ್ ವೋಟಿಂಗ್ ಕೂಡ ಮುಕ್ತಾಯ ಆಗಿಬಿಟ್ಟಿದೆ ವೀಕ್ಷಕರೇ. ಆ ಲೈವ್ ವೋಟಿಂಗ್ ಪ್ರಕಾರ ನೋಡ್ತಾ ಹೋದರೆ ಗಿಲ್ಲಿ ಫಸ್ಟ್ ಇದ್ದಾರೆ. ಅವರು ಸುಮಾರು 62% ಮತಗಳನ್ನು ತೆಗೆದುಕೊಂಡು ಪ್ರತಿ ವಾರ ಅವರು ನಾಮಿನೇಷನ್ನಲ್ಲಿ ಬಂದಾಗ ಯಾವ ರೀತಿ ಫಸ್ಟ್ನಲ್ಲಿ ಇರ್ತಾಯಿದ್ರು ಅದೇ ರೀತಿ ಈ ವಾರ ಕೂಡ ಫಸ್ಟ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಟಾಪ್ ಸೀಕ್ರೆಟ್ ಇದು. ಯಾವಾಗಲೂ ನಾಮಿನೇಷನಲ್ಲಿ ಅವರು ಹಿಂದೆ ಬಿದ್ದಿಲ್ಲ. ಗಿಲ್ಲಿ ನಟರವ್ರನ್ನ ಇಡೀ ಕರ್ನಾಟಕದ ಜನತೆ ವೋಟ್ ಹಾಕಿ ಅವ್ರನ್ನ ನಂಬರ್ 1 ಸ್ಥಾನದಲ್ಲಿ ಕೂಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರು ಟಾಪಲ್ಲಿದ್ದಾರೆ. ಬಿಗ್ ಬಾಸ್ ಗೆಲ್ಲುವ ಪ್ರಬಲ ಸ್ಪರ್ಧಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅವ್ರನ್ನ ಬಿಟ್ಟರೆ ಈ ವಾರದಲ್ಲಿ 2ನೇ ಸ್ಥಾನದಲ್ಲಿರುವಂಥ ಕಾವ್ಯ ಸವಿವಾ ಅವರು ನೋಡಿ. ಕಾವ್ಯ ಸವಿವಾ ಅವರು ಮೊದಲನೇ ಬಾರಿ ರಕ್ಷಿತಾ ಶೆಟ್ಟಿ ಅವ್ರನ್ನ ರೆಕಾರ್ಡ್ ಮುರಿದು ಅವ್ರನ್ನ ತಮ್ಮ ಕೆಳಗಡೆ ತಳ್ಕೊಂಡ್ಬಿಟ್ಟು ಗಿಲ್ಲಿ ಅವ್ರ ಜೊತೆ 2ನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. 3ನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ತಳ್ಳಲ್ಪಟ್ಟಿದ್ದಾರೆ ವೀಕ್ಷಕರೇ. ನೋಡಿ ಎಂಥ ವಿಪರ್ಯಾಸ. ಈ ಕಾವ್ಯ ಸೈವಾರವರು ಕಲರ್ಸ್ ಕನ್ನಡಿಯ ಕುಡಿ ಹೌದು. ಇದರಲ್ಲಿ 3 ಜನ ಧನುಷ್ ಗೌಡ, ಕಾವ್ಯ ಸೈವಾ ಹಾಗೂ ಯಾರು ಒಬ್ಬರು ಇದಾದ್ರಲ್ಲಿ ಎಲಿಮಿನೇಟ್ ಆಯಮ್ಮ ಈ 3 ಜನ ಈ ಕಲರ್ಸ್ ಕನ್ನಡದ ಕುಡಿಗಳು. ಅದರಲ್ಲಿ ಒಬ್ಬರಂತೂ ಎಲಿಮಿನೇಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಇವತ್ತು ಉಳಿದಿರೋದು ಈ ಧನುಷ್ ಗೌಡ ಮತ್ತು ಕಾವ್ಯ ಸೈವಾ ಇವರಿಬ್ಬರು ಕೂಡ ಕಲರ್ಸ್ ಕನ್ನಡದ ಕುಡಿಗಳು ವೀಕ್ಷಕರೇ. ಇದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಯಾಕಂದರೆ ಕಾವ್ಯ ಸೈವಾರವರು ಯಾವಾಗಲೂ ನಾಮಿನೇಷನ್ ಅಂತ ಬಂದಾಗ 3ನೇ ಸ್ಥಾನದಲ್ಲಿ ಇರ್ತಾಯಿದ್ರು. ಕಾವ್ಯ ಬಿಟ್ಟರೆ ರಕ್ಷಿತಾ ಬಿಟ್ಟರೆ ಗಿಲ್ಲಿ ಇವರು 3 ಸ್ಥಾನದಲ್ಲಿ ಇರ್ತಾಯಿದ್ರು ಕ್ರಮವಾಗಿ. ಆದರೆ ಇವತ್ತು ನೋಡಿ ಕಾವ್ಯ ಒಂದು ಪ್ರಭಾವವನ್ನು ಬಳಸಿ ಕಲರ್ಸ್ ಕನ್ನಡದ ಪ್ರಭಾವವನ್ನು ಇಟ್ಕೊಂಡು 2ನೇ ಸ್ಥಾನದಲ್ಲಿ ತಳ್ಳಲ್ಪಟ್ಟಿದ್ದಾರೆ ಹೇರಿದ್ದಾರೆ ಅಂತಲೇ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರು 3ನೇ ಸ್ಥಾನಕ್ಕೆ ಮೊದಲನೇ ಬಾರಿ ತಳ್ಳಲ್ಪಟ್ಟು ಎಲ್ಲೋ ಒಂದು ಕಡೆ ಬಿಗ್ ಬಾಸನ್ನು ಗೆಲ್ಲುವ ಕನಸನ್ನು ಕಳೆದುಕೊಳ್ತಾರ ಅನ್ನುವಂಥ ವಿಷಯ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಈಗ ನಂತರ ಸ್ಥಾನದಲ್ಲಿರುವಂಥದ್ದು 4ನೇ ಸ್ಥಾನದಲ್ಲಿ ಇರುವಂಥವರು ಧನುಷ್ ಗೌಡ ವೀಕ್ಷಕರೇ. ಅವರು ನೋಡಿ, ಅವರು ಯಾವಾಗೋ ಏನೋ ಇವ್ರು ಕೂಡ ಕಲರ್ಸ್ ಕನ್ನಡದ ಕುಡಿನೇ, ಒಬ್ಬರನ್ನ ಮಾತ್ರ ಕೈ ಹಿಡಿತಾರೆ ಕಲರ್ಸ್ ಕನ್ನಡದವರು. 3 ಜನರನ್ನ ಎಲ್ಲೂ ಕೈ ಹಿಡಿಯಲ್ಲ. ಸ್ಪಂದನ, ಧನುಷ್ ಗೌಡ, ಕಾವ್ಯ. ಸ್ಪಂದನ ಅವ್ರು ಕಳಿಸ್ಬಿಟ್ಟಿದ್ದಾರೆ. ಸ್ಪಂದನ ಅವ್ರನ್ನ ಆಲ್ರೆಡಿ ಎಲಿಮಿನೇಟ್ ಮಾಡಿ ಈಗ ಈ ಧನುಷ್ ಗೌಡರನ್ನು ಈ ವಾರದಲ್ಲಿ ಇವತ್ತು ಎಲಿಮಿನೇಟ್ ಮಾಡಿಬಿಡ್ತಾರೆ. ಅವರು ಎಲ್ಲೂ ಟಾಪಲ್ಲಿ ಇರೋದಿಲ್ಲ. ಬಿಟ್ಟರೆ ಕಾವ್ಯ ಸೈವಾರನ್ನು ಎಲ್ಲೋ ಒಂದು ಕಡೆ 2 ಬಿಟ್ಟರೆ 3ನೇ ಸ್ಥಾನದಲ್ಲಿ ಕೂಡಿಸುವಂಥ ಪ್ರಯತ್ನ ನಡೀತಾ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಬಿಟ್ಟರೆ ಕೊನೆಯ ಸ್ಥಾನದಲ್ಲಿರುವಂಥದ್ದು ಅಶ್ವಿನಿ ಗೌಡ್ರೇ. ನಮಸ್ಕಾರ ಗೌಡ್ರೇ. ಮೇಡಮ್ ಅಶ್ವಿನಿ ಗೌಡ ಮೇಡಮ್ ಅವರೇ ನಮಸ್ಕಾರ. ಯಾಕಂದರೆ ನಿಮಗೆ ಒಂಟಕ್ಷರ ಮಾತಾಡಿದ್ರೆ ಪಾಪ ಆಗಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಫ್ರೆಂಡ್ಲಿ ಹಾಟ್ಲಿ ಮಾತಾಡ್ತಾ ಎಲ್ಲೋ ಕ್ಲೋಸ್ ಆಗಿದ್ದಾರೆ ಅನ್ನುವಂಥ ವಿಷಯದಲ್ಲಿ ಅವರು ಆ ಥರ ಮಾತಾಡಿರ್ತಾರೆ ಗಿಲ್ಲಿ ಅಥವಾ ಈ ರಘು ಅವರು. ಆದರೆ ಅವ್ರನ್ನ ಎಷ್ಟೆಷ್ಟು ಸಾರಿ ದಬ್ಬಾಯಿಸದಾಳೆ. ಏ ಅನ್ಬೇಡ, ಗೀ ಅನ್ಬೇಡ, ಒಂಟಕ್ಷರ ಮಾತಾಡಬೇಡ, ಏನು ರೀ ಅನ್ಬೇಕು, ನನಗೆ ಮೇಡಮ್ ಅನ್ಬೇಕು, ಈ ಥರ ದಬ್ಬಾಳಿಕೆ ಇಟ್ಕೊಂಡು ಇಲ್ಲಿವರೆಗೆ 111 ಜನ ಪೂರೈಸಿದಂಥ ಅಶ್ವಿನಿ ಗೌಡರವರು ಇವತ್ತು ಹೆಸರಿಲ್ದಂಗೆ ಮನೆಗೆ ಹೋಗ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಅವರು 4ನೇ ಸ್ಥಾನಕ್ಕೆ ತಳ್ಳಲ್ಪಡ್ತಾರೆ. 5ನೇ ಸ್ಥಾನಕ್ಕೆ 6ನೇ ಸ್ಥಾನಕ್ಕೆ ಉಳ್ಕೊಂಡ್ಬಿಡ್ತಾರೆ ಅಶ್ವಿನಿ ಗೌಡರವರು. ಧನುಷ್ 5ನೇ ಸ್ಥಾನಕ್ಕೆ ಬಂದ್ಬಿಡ್ತಾರೆ. ಬಿಟ್ಟರೆ ಇನ್ನೇನ್ರಿ, ಇಷ್ಟೇ ಕತೆ ಇದು. ನಾನು ಏನು ಒಂದು ವಿಷಯ ಚರ್ಚೆ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ, ಕಾವ್ಯ 2ನೇ ಸ್ಥಾನದಲ್ಲಿದ್ದಾರಲ್ಲ, ಅವ್ರೇನಾದರೂ ಕಪ್ ಹೊಡಿಬೋದಾ? ಅದು ನನ್ನ ಮನಸ್ಸಿನಲ್ಲಿರ್ಬೋದು. 2ನೇ ಸ್ಥಾನಕ್ಕೆ ಅವರೇ ಬರ್ತಾರಾ? ಇಲ್ಲ ವೀಕ್ಷಕರೇ. ಈ ವಾರ ಏನೋ ಕಾವ್ಯ ಸೈವಾರವರು ವೋಟಿಂಗ್ನಲ್ಲಿ ಜನರು ಅವ್ರನ್ನ 2ನೇ ಸ್ಥಾನಕ್ಕೆ ಕೂಡಿಸಿದ್ದಾರೆ. ಗಿಲ್ಲಿ ಬಿಟ್ಟರೆ ನೆಕ್ಸ್ಟ್ ಕಾವ್ಯ ಸೈವಾ ಇದ್ದಾರೆ, ರಕ್ಷಿತಾ ಶೆಟ್ಟಿ 3ನೇವರಿದ್ದಾರೆ. ನಾನು ಹೇಳೋದು ಏನಂದರೆ, ಗಮನ ಇಟ್ಟು ಕೇಳ್ರಿ. ಓವರಾಲ್ ತಗೊಳ್ತಾರೆ. ಈ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಲಿಂದ ಎಷ್ಟು ವಾರಗಳು ನಾಮಿನೇಷನ್ ನಡೆದಿದ್ದಾವೆ, ಎಲ್ಲ ವಾರಗಳ ವೋಟಿಂಗನ್ನು ಲೆಕ್ಕಕ್ಕೆ ತಗೊಂಡ್ರೆ ಗಿಲ್ಲಿ ಟಾಪಲ್ಲಿರ್ತಾರೆ. ಸೆಕೆಂಡಲ್ಲಿ ರಕ್ಷಿತಾ ಶೆಟ್ಟಿ ಇರ್ತಾರೆ ವೀಕ್ಷಕರೇ. ಇವತ್ತಿನ ವೋಟಿಂಗ್ ಲೆಕ್ಕಕ್ಕಿಲ್ಲ. ಅದು ಈ ವಾರದ್ದಿರ್ಬೋದು. ಈ ವಾರ ಪರಿಗಣನೆಗೆ ತಗೊಳ್ಳಲ್ಲ, ಓವರಾಲ್ ಪರಿಗಣನೆಗೆ ತಗೊಳ್ತಾರೆ. ಕಪ್ ಕೊಡಬೇಕಂದ್ರೆ ಜೊತೆಗೆ 25% ವ್ಯಕ್ತಿತ್ವ ನೋಡ್ತಾರೆ ವೀಕ್ಷಕರೇ. ಆ ಲೆಕ್ಕದಲ್ಲಿ ನೋಡ್ತಾ ಇದ್ದರೆ ಮೊನ್ನೆ ಕಿಚ್ಚ ಸುದೀಪ್ ಅವರು ಹೇಳಿದರು, ಗೆಲುವಿನ ಅಂತರ ಮೊದಲನೇ ಹಾಗೂ 2ನೇ ಸ್ಪರ್ಧಿಗಳ
ಓಟುಗಳ ಅಂತರ ಬಹಳಷ್ಟು ಇಲ್ಲ ಅನ್ನುವಂಥ ಮಾತು ಹೇಳಿದ್ರು, ನೆನಪಿದೆಯಾ? ಆ ಲೆಕ್ಕಕ್ಕೆ ನೋಡ್ತಾ ಇದ್ರೆ ಓವರ್ ಆಲ್ ರಕ್ಷಿತಾ ಶೆಟ್ಟಿ ಅವರು ಕೇವಲ ಬೆರಳೆಣಿಕೆಯ ನಂಬರ್ಗಳ ಲೆಕ್ಕದ ಅಂತರವಿದೆ ಗಿಲ್ಲಿ ಹಾಗೂ ಈ ರಕ್ಷಿತಾ ಶೆಟ್ಟಿಗೆ. ಹಾಗಾಗಿ ಇಲ್ಲಿ ಕಾವ್ಯ 3ನೇ ಸ್ಥಾನಕ್ಕೆ ಇಳಿತಾಳೆ. ಓವರ್ ಆಲ್ ನೋಡ್ತಾ ಹೋದರೆ 4ಕ್ಕೂ ಹೋಗ್ಬೋದು, ಬಿಟ್ಟರೆ ರಕ್ಷಿತಾ ಶೆಟ್ಟಿ 2ನೇ ಸ್ಥಾನಕ್ಕೆ ಇರ್ತಾರೆ, ಬಿಟ್ಟರೆ ನಂಬರ್ 1 ಆಗ್ಬೋದು. ಹೇಗೆ ನಂಬರ್ 1 ಆಗ್ಬೋದು ಅನ್ನೋಂಥದ್ದನ್ನು ನಿಮಗೆ ತಿಳಿಸ್ತೀನಿ ನೋಡಿ ವೀಕ್ಷಕರೇ. ಮೊನ್ನೆ ನಿಮ್ಮ ಆಸೆಗಳನ್ನು ಹೇಳಿ ಅಂತ ಹೇಳಿದಾಗ ಗಿಲ್ಲಿ ಏನು ಹೇಳಿದರು, ಬರೀ ಮಟನ್ ಕೇಳಿದರು, ವೈಯಕ್ತಿಕ ಕೇಳಿಬಿಟ್ಟಿದ್ರು ಗಿಲ್ಲಿ ಅವರು. ಅದನ್ನು ಮಟನ್ ತರಿಸಿ ಊಟ ಮಾಡಿಸಿದ್ರು, ತಿಂದರು, ಒಳ್ಳೆ ಒಬ್ಬರೇ ತಿಂದರು, ಯಾರಿಗೂ ಕೊಳ್ಳಿಲ್ಲ. ಬಿಗ್ ಬಾಸ್ ಮನೆಯಲ್ಲಿರೋ ಇದ್ದಾರಲ್ಲ ರಘು ಅವ್ರು ಇವರೆಲ್ಲ ನೋಡಿ ಒಬ್ಬನೇ ತಿಂದ, ನಮಗೆ ಬಾ ಅಂತೂ ಹೇಳಲಿಲ್ಲ, ನಾವೇನು ಕಸ್ಕೊಂಡು ತಿಂದ್ಬಿಡ್ತಿದ್ವಾ ಅನ್ನುವಂಥ ಮಾತು ಗಿಲ್ಲಿ ಮೇಲೆ ಅಸಮಾಧಾನ ಬಂದುಬಿಟ್ಟಿದೆ ವೀಕ್ಷಕರೇ. ಅದೇ ರಕ್ಷಿತಾ ಶೆಟ್ಟಿ ಅವ್ರನ್ನ ಕೇಳಿದಾಗ ನೋಡಿ, ಇಲ್ಲ ನಮ್ಮ ತುಳುನಾಡಿನಲ್ಲಿ ಮೀನುಗಾರರು ಭಾಳ ಇದ್ದಾರೆ, ಸಮುದ್ರ ಇದೆ, ಅಲ್ಲಿರುವಂಥ ಮೀನುಗಾರರ ಸಮಸ್ಯೆ ಗೊತ್ತಾಗಬೇಕು ಕರ್ನಾಟಕದ ಜನತೆಗೆ, ಅದಕ್ಕೋಸ್ಕರ ಅವ್ರನ್ನ ಬಿಗ್ ಬಾಸ್ ಮನೆಗೆ ಕರೆಸಿ ಮಾತಾಡಿಸಿ ಅನ್ನೋಂಥ ಮಾತು ಹೇಳಿದರು. ತುಳುನಾಡಿನ ಒಂದು ನಾಟಕ, ಜನಪದ ನಾಟಕ ಇಲ್ಲಿ ಪ್ರದರ್ಶನಗೊಳ್ಳಬೇಕು ಅನ್ನುವಂಥ ಒಂದು ಆಸೆ ಹೇಳ್ತಾರೆ. ಇನ್ನೊಂದು ಅಲ್ಲಿರುವಂಥ ಒಂದು ನಾಟ್ಯ, ತುಳುನಾಡಿನ ನಾಟ್ಯದವ್ರನ್ನ ಕರೆಸಿ ಇಲ್ಲಿ ಅದನ್ನು ಡ್ಯಾನ್ಸ್ ಮಾಡಿಸ್ಬೇಕು ಬಿಗ್ ಬಾಸ್ನಲ್ಲಿ ಅನ್ನುವಂಥ ಒಂದು ಜನಪರವಾದ ವಿಚಾರವನ್ನು ಬಿಗ್ ಬಾಸ್ನಲ್ಲಿ ಇವರು ರಕ್ಷಿತಾ ಶೆಟ್ಟಿ ಅವರು ಮಾತಾಡಿರ್ತಾರೆ ವೀಕ್ಷಕರು. ಇಲ್ಲೇ ನೋಡ್ಕೊಳ್ಳಿ ಯಾರು ಟಾಪಕ್ಕಲ್ಲಿ ಹೋಗ್ಬೋದು ಅಂತ. ಗಿಲ್ಲಿ ಒಂದು ಕಡೆ, ರಕ್ಷಿತಾ ಶೆಟ್ಟಿ ಒಂದು ಕಡೆ ನಿಲ್ಲಿಸಿದರೆ, ಇಲ್ಲಿ ರಕ್ಷಿತಾ ಶೆಟ್ಟಿ ಹಿಂಗಿದ್ದು ರಕ್ಷಿತಾ ಶೆಟ್ಟಿ ಹಿಂಗೆ ಸ್ವಲ್ಪ ಟಾಪಲ್ಲಿ ಹೇಳ್ಬೋದು ವ್ಯಕ್ತಿತ್ವದಲ್ಲಿ. ಕನ್ನಡದಲ್ಲಿ ಅವ್ರು ಬರದೇ ಇದ್ರು ಕೂಡ ಎಲ್ಲ ಕಲ್ಕೊಂಡು ಮಾತಾಡ್ತಾ ಇದ್ದಾರೆ. ಅವ್ರೇನು ಕನ್ನಡ ಅಷ್ಟೇನಿಲ್ಲ. ಅಶ್ವಿನಿ ಗೌಡ ಅವರು ಅಷ್ಟೇನಿಲ್ಲ. ಅಶ್ವಿನಿ ಗೌಡ ಅವ್ರು ಮಾತಾಡೋದು ಬರೀ ಮುಚ್ಕೊಂಡೋಗು, ತೆರ್ಕೊಂಡೋಗು, ಬಿದ್ಕೊಂಡು ಮಲ್ಕೋ, ತೆರ್ಕೊಂಡು ಮಲ್ಕೋ, ಎಂತೆಂಥ ಮಾತಾಡಿದ್ದಾಳೆ. ಹೆಂಗೆ ಸಿಂಗುಲರ್ ವಿಷಯಗಳನ್ನು ಮಾತಾಡಿದರು, ಒಂಟಿ ಅಕ್ಷರಗಳನ್ನು ಆಯಾಮನ್ನು ಮಾತಾಡಿದ್ದಾಳೆ. ಎಷ್ಟೆಷ್ಟು ಕೆಟ್ಟ ಪದಗಳನ್ನು ಬಳಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಗೌರವ ಅಧ್ಯಕ್ಷರಂತೆ ಸ್ಟೇಟ್ಗೆ ಅವರು ಬಳಸುವ ಪದಗಳನ್ನು ಫಸ್ಟ್ಲಿಂದ 1ನೇ ದಿನದಿಂದ ನೋಡಿದ್ದೀರಾ? 111 ದಿನವೂ ಆಯಮ್ಮ ಟಾಸ್ಕ್ಗಳಂತ ಬಂದಾಗ, ಆ್ಯಕ್ಟಿವಿಟೀಸ್ ಅಂತ ಬಂದಾಗ, ಯಾವುದೋ ಒಂದು ನೀರು ಹೊಡೆಯೋ ಸ್ಪರ್ಧೆಯಲ್ಲಿ ಮಾತ್ರ ಆಯಮ್ಮ ಗೆದ್ದು 75 ನಿಮಿಷ ನಿಂತಿದ್ದು ಬಿಟ್ಟರೆ ಯಾವುದ್ರಲ್ಲೂ ಆಯಮ್ಮಂದು ಉಪಯೋಗ ಇಲ್ಲ. UM ಅನ್ನು ನೋಡಿದ್ರೆ ಮತ್ತೆ ಏನು, ಮೊನ್ನೆ ನಿಮ್ಮ ಬಗ್ಗೆ ಬರ್ಕೊಳ್ಳಿ ಹ್ಯಾಶ್ಟ್ಯಾಗ್ ಅಂತ ಹಾಕಿದಾಗ ಛಲಗಾರ್ತಿನೇ ಇರ್ಬೋದು ಅಶ್ವಿನಿ ಗೌಡರವರು. ಅಕ್ಷರ ಬೇಕಲ್ವಾ, ಕನ್ನಡ ಪದದ ಉಚ್ಚಾರಣೆ ಬೇಕಲ್ವ. ಅದೇ ರೀತಿಯಾಗಿ ಏನು ಛಲಗಾರ್ತಿ ಅಂತಾರಲ್ಲ, ಅದು ಮನಸ್ಸಲ್ಲಿರಬೇಕು, ಅಕ್ಷರದಲ್ಲಿ ಮೂಡಿ ಬರಬೇಕಾದ್ರೆ ಅಕ್ಷರದಲ್ಲೂ ಸ್ಪೆಲ್ಲಿಂಗ್ಗಳು, ಗ್ರಾಮರ್ಗಳು ಚೆನ್ನಾಗಿ ಗೊತ್ತಿರಬೇಕು. ಇವತ್ತು ಕನ್ನಡ ಮಾತಾಡೋರಲ್ಲಿ ಎಷ್ಟು ಜನರಿಗೆ ಕನ್ನಡ ಗ್ರಾಮರ್ ಬರುತ್ತೆ ಹೇಳ್ತೀರಾ ಕರ್ನಾಟಕದಲ್ಲಿ? ಇವತ್ತು ರಕ್ಷಣಾ ವೇದಿಕೆಯವರಾಗಿರ್ಬೋದು, ಕನ್ನಡಿಗರಾಗಿರ್ಬೋದು, ಇವತ್ತು ಗ್ರಾಮರ್ ಗೊತ್ತಾ? ಕನ್ನಡ ಗ್ರಾಮರ್ ಗೊತ್ತಿಲ್ಲ, ಕನ್ನಡ ಅಕ್ಷರ ಹೇಗೆ ಬರಿಬೇಕಂತೂ ಗೊತ್ತಿಲ್ಲ. ಇನ್ನು ಹೇಗೆ ಅಶ್ವಿನಿ ಗೌಡರವ್ರು ಕಪ್ ಹೊಡಿತಾರೆ ವೀಕ್ಷಕರೇ? ಬಿಟ್ಟರೆ ರಘು ಅವ್ರು ನೋಡ್ಕೊಂಬಿಡಿ, ಎಂಥ BC ಪಾಟೀಲ್ ಅವ್ರು ಕೌರವ ಸಿನಿಮಾದಲ್ಲಿ ಹೇಳಿದ್ರು ನೋಡಿ, ತೆಪ್ಪಲ ಅಂತ, ಗೊತ್ತಾ? ಅದು ಹಿಟ್ಟಾಯಿತು ಬಿಡಿ ಕೌರವ ಸಿನಿಮಾ. ಅಶ್ಲೀಲ ಪದಗಳಿಗೆ ಕೌರವ ಸಿನಿಮಾ ಹಿಟ್ಟಾಯಿತು. BC ಪಾಟೀಲ್ ಅವರು ಒಂದು ಸ್ಟಾರ್ ಆಗಿಬಿಟ್ರು. ಅದು ಸಿನಿಮಾ ರೀ, ಇದು ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ. ಇಲ್ಲಿ ಅಶ್ಲೀಲ ಪದ ಬಳಸಿ ತೆಪ್ಪಲ ಅಂತ ಹೇಳಿದ್ರೆ ಯಾರಾದರೂ ಬಿಗ್ ಬಾಸ್ ಗೆಲ್ಲಿಸ್ತಾರೇನ್ರಿ ಅವ್ರ ಕಡೆಯಿಂದ? ರಘುನೂ ಗೆಲ್ಲಲ್ಲ. ಧನುಷ್ ಗೌಡನ ಸುಮ್ಮನೆ ಗೊಂಬೆ ಥರ ಕೂತ್ಬಿಟ್ಟಿದ್ದ. ಧನುಷ್ ಗೌಡ ಮತ್ತು ಸ್ಪಂದನೆ ಏನು ಇದ್ದಾರಲ್ಲ, ಇವ್ರು 2 ಗೊಂಬೆಗಳು, ತೂಗುವೆಲು ಗೊಂಬೆಗಳು ಹಿಂಗಿದ್ವು. ಒಂದು ಹೋಯ್ತು, ಇದು ಹಿಂಗೆ ಅಲ್ಲಾಡ್ತಾ ಇದೆ ಧನುಷ್ ಗೌಡ, ಇವರು ಹಿಂಗೆ ಹೋಗ್ಬಿಡ್ತಾರೆ, ಮುಗೀತು. ನಡುವೆ ಇರುವಂಥವ್ರು ಅಶ್ವಿನಿ ಗೌಡ ಬರಲ್ ಬಿಡ್ರಿ, ಸುಮ್ಮನೆ ಕರ್ನಾಟಕದ ಜನ ಆಶೆ ಮಾಡ್ತಾ ಇದ್ದಾರೆ ಬಂದ್ಬಿಡ್ತಾರೆ, ಗೆದ್ದು ಬಿಡ್ತಾರೆ ಅಂತ ಸಾಧ್ಯ ಇಲ್ಲ ರೀ. ವೋಟಿಂಗ್ ನೋಡ್ರಿ, ಲೈವ್ ವೋಟಿಂಗ್ನಲ್ಲೂ ಕೊನೆ ಸ್ಥಾನದಲ್ಲಿದ್ದಾರೆ. 1%, ಕೇವಲ 1% ರೀ. ಗಿಲ್ಲಿಗೆ 62%, ಕಾವ್ಯಾಗೆ 20%, ರಕ್ಷಿತಾ ಶೆಟ್ಟಿಗೆ 11%. ನೋಡಿ ಇವತ್ತು ಮುಗಿದೋಗಿದೆ ಲೈವ್ ವೋಟಿಂಗು. ಅದು ಜಿಯೋ ಹಾಟ್ಸ್ಟಾರ್ನಲ್ಲೂ ವ್ಯಾಟ್ಸಪ್ನಲ್ಲೂ ಗ್ರೂಪಲ್ಲಿ ಒಂದು ಕಲರ್ಸ್ ಕನ್ನಡದವ್ರದ್ದಿದೆ, ಅದರಲ್ಲಿ ಚೆಕ್ ಮಾಡಿ. ಸ್ಟಡಿ ಬುಜ್ಜೋ ಯಾವುದ್ಯಾವುದೋ ಇದ್ದಾವೆ, ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾರು ಎಷ್ಟು ಅಂತೇಳಿ. ಇಲ್ಲಿಗೆ ಗೊತ್ತಾಗ್ಬಿಡ್ತೀರಿ. ಟಾಪ್ 1 ಬರೋದು ಗಿಲ್ಲಿ, ಸೆಕೆಂಡ್ ಬರೋದು ರಕ್ಷಿತಾ ಶೆಟ್ಟಿ ಅಂತೇಳಿ. ಕಾವ್ಯ ಇಲ್ಲ, 3ನೇ ಸ್ಥಾನಕ್ಕೆ ಕಳಿಸ್ತಾರೆ. ಅವ್ರು ಏನೋ ಒಂದು ಸಮಾಧಾನ ಆಗಲಪ್ಪ, ಕಲರ್ಸ್ ಕನ್ನಡಕ್ಕೂ ಮರ್ಯಾದೆ ಇರಲಿ ಅಂತೇಳಿ ಕಲರ್ಸ್ ಕನ್ನಡದವರು ಕಾವ್ಯರವ್ರನ್ನ 3ನೇ ಸ್ಥಾನಕ್ಕೆ ಕಳಿಸ್ತಾರೆ. ವೀಕ್ಷಕರೇ ನೆನ್ಪಿಟ್ಕೊಳ್ಳಿ. ಬಿಟ್ಟರೆ ಏನೋ ಡಿಫ್ರೆನ್ಸ್ ಇದೆ ಅಂದಿದ್ರು ನೋಡ್ರಿ ಕಿಚ್ಚ ಸುದೀಪ್ ಅವರು. ಈ ಮೊದಲನೇ ಸ್ಪರ್ಧೆ 2ನೇ ಸ್ಪರ್ಧೆ ನಡುವೆ ಬೆರಳೆಣಿಕೆ ಅಂತಾರ, ಭಾಳ ಡಿಫ್ರೆನ್ಸ್ ಇಲ್ಲ ಅನ್ನುವಂಥ ಮಾತು ಹೇಳಿದ್ರು ಗೊತ್ತಾ?
ಅದು ಯಾರೂ ಇಲ್ಲ, ರಕ್ಷಿತಾ ಶೆಟ್ಟಿನೇ. ಗಿಲ್ಲಿ ಜೊತೆಯಲ್ಲಿರುವಂಥದ್ದು ರಕ್ಷಿತಾ ಶೆಟ್ಟಿ, ಸ್ವಲ್ಪ ಕೆಳಗಡೆ. ವ್ಯಕ್ತಿತ್ವ ಅಂತ ಬಂದಾಗ ರಕ್ಷಿತಾ ಶೆಟ್ಟಿನೇ ಮೇಲಿರ್ತಾರೆ. ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡು ಸೈಲೆಂಟ್ ಆಗಿದ್ದಾರೆ. ಎಲ್ಲಿ ಮಾತಾಡಬೇಕು, ಎಲ್ಲಿ ಟಕ್ಕರ್ ಕೊಡಬೇಕು, ಎಲ್ಲಿ ಯಾವ ರೀತಿ ಇರಬೇಕು, ಎಲ್ಲ ಕಲೆಗಳನ್ನು ಕಲ್ಕೊಂಡು ಬಂದಿದ್ದಾರೆ ಅವರು. ಏನು ಒಳ್ಳೊಳ್ಳೆ ಇದೆ. ಆದರೆ ಹನುಮಂತ ಲಮಾಣಿಯವರು ಅಷ್ಟು ಫೇವರೇಟ್ ಏನು ಅಲ್ಲ ಬಿಡಿ. ಅವ್ರಿಗೆ ಬಿದ್ದಷ್ಟು ಓಟೇನು ಇವ್ರಿಗೆ ಬಿದ್ದಿರಲ್ಲ. ಹನುಮಂತ ಲಮಾಣಿ ಅವ್ರ ಧ್ವನಿ ಕೇಳಿದ್ರೆ ಸಾಕ್ರಿ, ಇಡೀ ಕರ್ನಾಟಕದ ಜನ ಮುಗ್ಧರಾಗಿ ಹೋಗ್ಬಿಡ್ತಾ ಇದ್ರು. ನಾವು ಕೂಡ ಮುಗ್ಧರಾಗ್ಬಿಟ್ಟಿದ್ದೀವಿ. ನಿನ ಮಾರಿ ನೋಡಂಗ ಆಗೈತಿ ಹಾಡು ಕೇಳ್ರಿ ಒಂದ್ಸಾರಿ, ಮಂತ್ರ ಮುಗ್ಧರಾಗ್ಬಿಡ್ತೀವಿ. ಅಂಥದ್ರಲ್ಲಿ ಹನುಮಂತನು ಗಿಲ್ಲಿಯವ್ರ ಪರವಾಗಿ ಮತ ಕೇಳಿದ್ದಾರೆ, ಬಿಡ್ತಾರೆ ಜನ, ಹಾಕಿರ್ತಾರೆ. ಆದರೆ ಓವರ್ ಆಲ್ ನೋಡ್ತಾ ಹೋದಾಗ ಡಿಫ್ರೆನ್ಸ್ ಸ್ವಲ್ಪ ಇರುತ್ತೆ. ವ್ಯಕ್ತಿತ್ವ ಅಂತ ನೋಡಿದಾಗ ಡಿಫ್ರೆನ್ಸ್ ಹೆಚ್ಚು ಕಡಿಮೆ ಇರುತ್ತೆ. ಅದರಲ್ಲಿ ರಕ್ಷಿತಾ ಶೆಟ್ಟಿ ಗೆಲ್ಲುವಂಥ ಚಾನ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಇದಾಗಿತ್ತು ನನ್ನ ವಿಡಿಯೋ. ನಿಮಗೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು ದಯವಿಟ್ಟು, ಇನ್ನೇ 6 ಗಂಟೆ ಉಳಿದಿದೆ. ಇವತ್ತು ಸಂಜೆ 6 ಗಂಟೆಗೆ ಫಿನಾಲೆ ನಡೀತಾ ಇದೆ. 6 ಜನ ಇದ್ದಾರೆ. ಯಾರನ್ನ ಎಲ್ಲಿ ಕಳಿಸ್ತಾರೆ ಅನ್ನೋಂಥದ್ದನ್ನು ನೋಡ್ಬಿಡೋಣ. ಆಯಿತಾ? ನಮಸ್ಕಾರಗಳು.